ಕೆಲವು ದಿವಸಗಳಿಂದ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಡಾಕ್ಟರ್ ಶಿವರಾಮನ್ ಚಂದ್ರಯಾನ್-2 ಆ ಒಂದು ಲಾಂಚಿಂಗ್ ಫೇಲ್ ಆಗಿದ್ದಂತಹ ಒಂದು ವಿಷಯ ನ್ಯೂಸ್ನಲ್ಲಿ ಬರಬೇಕಾದ್ರೆ ನಾವು ಒಂದು ದೃಶ್ಯವನ್ನು ನೋಡಿದ್ವಿ. ನಮ್ಮ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿಯವರು ಹೋಗಿ ಹಗ್ ಮಾಡಿ ಸಾಂತ್ವನ ಮಾಡಿದಾಗ ಅವರು ಬಹಳವಾಗಿ ಅಳ್ತಾ ಇದ್ರು. ಇದರ ಕುರಿತು ಒಂದು ಪ್ರೈವೇಟ್ ಚಾನಲ್ ವೀಡಿಯೋ ಮಾಡಬೇಕಾದ್ರೆ ಅವ್ರನ್ನ ಕೇಳ್ತಾ ಇದ್ರು, ನಿಮ್ಗೆ ಹೇಗಿತ್ತು ಒಂದು ಸಮಯ ಅಂತ ಹೇಳಿ. ಡಾಕ್ಟರ್ ಶಿವರಾಮನ್ ಹೇಳಿದರು, ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿ ಅವರು ಯಾವ ರೀತಿಯಾದಂಥ ಮಾತುಗಳನ್ನ ನನಗೆ ಕೊಟ್ಟಿಲ್ಲ, ಆದರೆ ನನ್ನನ್ನು ಅಪ್ಪಿ ಒಂದು ಹಗ್ ಮಾಡಿ ನನಗೆ ಒಂದು 2 ಟ್ಯಾಪ್ ಮಾಡಿದಾಗ ಇಡೀ ದೇಶವೇ ನನ್ನನ್ನು ಸಾಂತ್ವನ ಮಾಡಿದ ಹಾಗಿತ್ತು. ಬಹಳ ಮರೀಲಿಕ್ಕಾಗಂಥ ಒಂದು ವಿಷಯ ಅಂತ ಹೇಳಿದರು. ನೋಡಿ, ಒಂದು ವ್ಯಕ್ತಿ ಕೆಲವೊಂದು ವಿಷಯಗಳಲ್ಲಿ ಅವರು ನೆನೆಸ್ಕೊಂಡಂಥ ಕಾರ್ಯ ನಡೆದೇ ಹೋದಾಗ, ಒಂದು ಮನಸ್ಸು ನೋವಾದಾಗ, ಮನಸ್ತಾಪ ಆದಾಗ, ಸಂಕಟದಲ್ಲಿರಬೇಕಾದ್ರೆ, ನೋವಲ್ಲಿರಬೇಕಾದ್ರೆ ಆ ವ್ಯಕ್ತಿಗಳನ್ನು ನಾವು ಹಗ್ ಮಾಡಬೇಕಾದ್ರೆ ಅವರಿಗೆ ಕೊಡುವಂಥ ಅಪ್ಪುವಿಕೆ ಇದೆಯಲ್ಲ, ಅದು ಬಹಳ ಬಹಳ ವಿಶೇಷವಾದದ್ದು. ಅದು ಗಾಯಕ್ಕೆ ಹಚ್ಚುವಂತಹ ಮದ್ದು. ಆ ಒಂದು ಹಕ್ಕಿದೆಯಲ್ಲ, ಆ ಒಂದು ವ್ಯಕ್ತಿಯ ಒಂದು ಮನಸ್ಸನ್ನು ಒಂದು ಸಾಂತ್ವನಗೊಳಿಸುವಂತಹ ವಿಷಯವಾಗಿದೆ. ಈ ಒಂದು ಹಕ್ ಬಗ್ಗೆ, ಈ ಒಂದು ಅಪ್ಪುವಿಕೆ ಬಗ್ಗೆ ಕೆಲವೊಂದು ನಿಮಿಷಗಳ ಜೊತೆ ಮಾತನಾಡ್ತೇನೆ. ಬನ್ನಿ ವಿಡಿಯೋಗೆ ಹೋಗೋಣ. ಸೊ ಹಗ್ ಸೈಕಾಲಜಿಕಲಿ ಏನು ಹೇಳ್ತಾರೆ ಹಗ್ ಅಂತ ಹೇಳಿದ್ರೆ, ಹಗ್ಗು ಒಂದು ಮನುಷ್ಯನನ್ನು ಅದು ಸಂತೈಸ್ತದೆ. ಒಂದು ವ್ಯಕ್ತಿಯನ್ನು ಅಪ್ಪುವುದಾದರೆ ಆ ವ್ಯಕ್ತಿಗೆ ಒಂದು ಒಳ್ಳೆಯ ಒಂದು ಮನೋಭಾವ ಕೊಡ್ತದೆ. ನನ್ನ ಪ್ರೀತಿಸುವಂಥ ವ್ಯಕ್ತಿ, ನನ್ನ ಸ್ವೀಕರಿಸುವಂಥ ವ್ಯಕ್ತಿ ಎಂಬುದಾಗಿ ನಾವು ಒಬ್ಬರನ್ನ ನಾನಿನ್ನು ಸ್ವೀಕರಿಸ್ತೇನೆ, ನಾನಿನ್ನು ಪ್ರೀತಿಸ್ತಿದ್ದೇನೆ, ನಾನು ನಿನಗೋಸ್ಕರ ಇದ್ದೇನೆ, ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವಂಥ ಸಂದೇಶಗಳನ್ನ ಕೊಡ್ತದಂತೆ. ಇನ್ನು ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಅನೇಕ ಬೆನಿಫಿಟ್ಸ್ನ ಸೈಕಾಲಜಿಸ್ಟ್ ಬರೀತಾರೆ. ಏನಂದರೆ ಏಕಾಂಗಿತನವನ್ನು ಹೋಗಲಾಡಿಸ್ತದೆ. ಡೋಪಮೈನ್ ಅನ್ನುವಂಥ ಕೆಮಿಕಲ್, ಸಂತೋಷವನ್ನು ಉಂಟು ಮಾಡುವಂಥ ಕೆಮಿಕಲ್, ಅದು ಒಂದು ಒಳ್ಳೆಯ ಒಂದು ಮನಸ್ಥಿತಿ, ಒಂದು ಒಳ್ಳೆಯ ಭಾವನೆಯನ್ನು ಒಂದು ವ್ಯಕ್ತಿಗೆ ಕೊಡುವಂತಹ ಒಂದು ಕೆಮಿಕಲ್ ಆಗಿದೆ. ಸೊ ನೀವು ಹಾಗೆ ಮಾಡಬೇಕಾದ್ರೆ ಆ ಡೋಪಮೈನ್ ರಿಲೀಸ್ ಆಗೋದ್ರಿಂದ ಅವರು ತಮ್ಮ ಕುರಿತು ಅವರು ಒಳ್ಳೆಯದಾಗಿ ಅವರು ಭಾವಿಸ್ತಾರೆ. ಮಾತ್ರ ಅಲ್ಲ, ಸ್ಟ್ರೆಸ್ ರಿಲೀಸ್ ಮಾಡ್ತಾರೆ, ಹಾರ್ಟ್ ಇಶ್ಯೂಸ್ನ ಕಡಿಮೆ ಮಾಡ್ತದೆ, ಒಂದು ಒಳ್ಳೆಯ ಹೃದಯ ಆರೋಗ್ಯ ಅವ್ರಿಗೆ ಸಿಗ್ತದೆ. ಹಾಗಾಗಿ ಅನೇಕ ವಿಷಯಗಳನ್ನು ಸೈಕಾಲಜಿಸ್ಟ್ ಬರ್ತಾರೆ. ಮೋರ್ ದನ್ 20 ಬೆನಿಫಿಟ್ಸ್ ಬಗ್ಗೆ ಮಾತನಾಡ್ತಾರೆ. ಹೇಗೆ ಇರಲಿ, ಆ ಒಂದು ವಿಷಯ ನಾನು ಇನ್ನೊಂದು ದಿವಸ ಮಾತನಾಡ್ತೇನೆ. ಕೆಲವೊಂದು ವಿಷಯಗಳನ್ನ ನಾನು ನಿಮಗೆ ಹಂಚ್ತೇನೆ. ನೋಡಿ, ಒಂದು ವ್ಯಕ್ತಿ ನಮಗೆ ಇಷ್ಟವಾದಂಥ ರೀತಿಯಲ್ಲಿ ಇರೋದಾದರೆ ಹಗ್ ಮಾಡೋದು ಭಾಳ ಇಷ್ಟ, ಭಾಳ ಸುಲಭ. ಆದರೆ ನಮಗೆ ಇಷ್ಟವಾಗದ ರೀತಿಯಲ್ಲಿರೋರನ್ನ ಒಪ್ಪುವಂಥದ್ದು ಬಹಳ ಕಷ್ಟ. ಆ ರೀತಿಯಾದಂಥ ಒಂದು ವ್ಯಕ್ತಿತ್ವದ ಬಗ್ಗೆ ಲೂಕನ ಬರೆಸುವ ವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ರೂಪದಲ್ಲಿ ಒಂದು ಕಥೆ ಹೇಳ್ತಾರೆ. ಬಹಳ ಚೆನ್ನಾಗಿರುತ್ತೆ ಕಥೆ. ಏನಂದರೆ, ಒಂದು ತಂದೆಗೆ 2 ಮಕ್ಕಳು ಇರ್ತಾರೆ. ಯಾವಾಗಲೂ ಅಣ್ಣ ಭಾಳ ಒಳ್ಳೆಯವನು, ಭಾಳ ಸಿನ್ಸಿಯರಾಗಿ ಕೆಲಸ ಮಾಡ್ತಾನೆ, ಅಪ್ಪನಿಗೆ ಇಷ್ಟ ಆದ ರೀತಿಯಲ್ಲಿ ನಡ್ಕೊಳ್ತಾನೆ. ಆದರೆ ಮಗ ಹಾಗಿಲ್ಲ. ಅಪ್ಪ ಆಸ್ತಿನ ಭಾಗ ಮಾಡಿಕೊಡು ಅಂತ ಹೇಳಿ ಆಸ್ತಿನ ತಗೊಂಡೋಗಿ ಅದನ್ನು ಮಾರಿ ಎಲ್ಲವನ್ನು ಹಾಳು ಮಾಡಿ ಹಂದಿ ಮೇಯಿಸುವಂತಹ ಒಂದು ಹೋಗ್ತಾನೆ. ಹೋಗ್ಬೇಕಾದ್ರೆ ಸಣ್ಣನಾಗಿ ರಿಯಲೈಸ್ ಮಾಡ್ತಾನೆ, ಅಪ್ಪನ ಮನೇಲಿ ಎಷ್ಟು ಚೆನ್ನಾಗಿದ್ದೆ, ಅಪ್ಪ ನನ್ನ ದೊಡ್ಡ ಸೌಕಾರ, ಹೇಗೆಲ್ಲ ಇದ್ದ, ನಾನು ಹಿಂಗೆ ಹಾಳು ಮಾಡ್ಕೊಂಡಲ್ಲ, ಕುಡುಕತನ, ಹುಡುಗಿರು, ಅನೇಕ ವಿಷಯಗಳನ್ನ ಸ್ಪಾಯ್ಲ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ ಫೀಲ್ ಮಾಡಿಬಿಟ್ಟು ಅವ್ನು ಯೋಚನೆ ಮಾಡ್ತಾನೆ, ಅಪ್ಪನ ಮನೇಲಿ ಚೆನ್ನಾಗಿದ್ದೆ, ಈಗ ಆಗೋದ್ನಲ್ಲ, ಅಪ್ಪನ ಹತ್ರ ನಾನು ತಿರುಗಿ ಹೋಗ್ತೇನೆ, ಅವನ ಮನೇಲಿ ನನ್ನ ಗುಲಾಮನಾಗಿದ್ದರೆ ಸಾಕು, ನಮ್ಮಪ್ಪ ನನ್ನ ಗುಲಾಮ ಥರ ಇಟ್ಕೊಂಡ್ರೆ ಸಾಕು. ಏನೇ ಅಂದ್ಕೊಳ್ತಾನೆ, ಇಷ್ಟೆಲ್ಲ ಪಾಪ ಮಾಡಿದ್ದೀನಿ, ಅಪ್ಪನ ಆಸ್ತಿನ ಮಾರಿ ಅದನ್ನು ಕುಡಿಯೋದಕ್ಕೂ, ಹುಡುಗಿರು ಸಹವಾಸ ಮಾಡೋದಕ್ಕೂ ಎಲ್ಲದಕ್ಕೂ ನಾನು ಖರ್ಚು ಮಾಡಿಬಿಟ್ಟೆ, ಎಲ್ಲನೂ ಹಾಳು ಮಾಡಿಬಿಟ್ಟೆ, ಯಾವ ರೀತಿಯಾದಂಥ ಅಪ್ಪನ ಒಂದು ಅಪ್ಪುವಿಕೆಗೆ ನಾನು ಅರ್ಹನಲ್ಲ ಅಂತ ಹೇಳಿ ಅದನ್ನು ಫೀಲ್ ಮಾಡಿ ಇರ್ತಾನೆ. ಗುಲಾಮನಾಗಿರ್ತಾನೆ, ಒಂದು ಸೇವಕನಾಗಿರ್ತಾನೆ, ಮನೆ ಕೆಲಸದವನಾಗಿರ್ತಾನೆ ಅಂತ ಹೇಳಿ ಯೋಚನೆ ಮಾಡಿ ಅದನ್ನು ಹೋಗ್ತಾನೆ. ಆತನು ಯಾವಾಗ ಬರ್ತಾನೆ ಅಂತ ಹೇಳಿ ತಂದೆ ಆತನ ದಾರಿಯಲ್ಲೇ ಕಾಯ್ತದಂಥ ತಂದೆ, ಆತನು ಬರುವುದನ್ನು ದೂರದಲ್ಲೇ ನೋಡಿದಂಥ ತಂದೆ ಆತನು ನಡೆಯುವಂತಹ ವೇಗಕ್ಕಿಂತ ಅಧಿಕವಾದಂತಹ ವೇಗದಲ್ಲಿ ತಂದೆ ಓಡಿ ಬರ್ತಾನೆ. ಓಡಿ ಬಂದು ಆತನನ್ನು ಅಪ್ತಾನೆ. ಆತನ ಅಂದ್ಕೊಂಡಿದ್ದಾನೆ, ನಾನು ಅಪ್ಪನ ಅಪ್ಪುವಿಕೆಗೆ ಪಾತ್ರನಲ್ಲ ಎಂಬುದಾಗಿ. ಆದರೆ ಅಪ್ಪನು ನೀನೇ ಆಗಿದ್ರು ನನ್ನ ಮಗ ಕಾಣು ಎಂಬುದಾಗಿ ಹೇಳಿ ಅಪ್ತಾನೆ. ಸೈತಾನ ಅಥವಾ ಸನ್ನಿವೇಶಗಳು, ನಾವು ಮಾಡುವಂಥ ವಿಚಾರಗಳು ನಮಗೆ ಹೇಳುವಂಥ ವಿಷಯ ಏನಂತ ಹೇಳಿದ್ರೆ, ನೀನು ಅಪ್ಪನ ಅಪ್ಪುವಿಕೆಗೆ ಪಾತ್ರನಲ್ಲ ಅಂತ. ಆದರೆ ಒಂದು ಸುವಾರ್ತೆ ಇದೆ,
ಸತ್ಯವೇದ ಸುವಾರ್ತೆ ಏನಂತ ಹೇಳಿದ್ರೆ ಎಂಥ ವ್ಯಕ್ತಿಯಾಗಿದ್ದರೂ ಸಹ ಅಪ್ಪನ ಅರ್ಹತೆಗೆ ನೀವು ಪಾತ್ರರು, ಯಾಕೆಂದರೆ ನೀವು ಅಪ್ಪನ ಮಕ್ಕಳಾಗಿದ್ದೀರಾ. ಹಾಲೆಲೂಯ, ಆಮೆನ್. ಕೆಲವು ವರ್ಷಗಳಲ್ಲಿ ಒಂದು 2018 ಇರ್ಬೋದು, ನಾನು ಟ್ರಿವಾಂಡ್ರಮ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ, ಅಂದರೆ ದೇವರ ಸೇವೆಯಲ್ಲಿದ್ದೆ. ಆ ಸಮಯದಲ್ಲಿ ಒಂದು ವ್ಯಕ್ತಿ ನನ್ನನ್ನು ಬಹಳವಾಗಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದರು. ನಾನಿರುವಂಥ ಆಫೀಸ್ನ ಆಪೋಸಿಟಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ರು ಆಫೀಸಲ್ಲಿ. ಒಂದು 10 ಗಂಟೆ ರಾತ್ರಿ ಅವ್ರು ಹೇಳಿದ್ರು ಚಟ ಅಂತ ಕರೆದ್ರು. ನಾನು ಹೋಗಿ ನಿಂತೆ, ಏನಪ್ಪ ಅಂತ ಹೇಳಿದೆ. ಏನು ಚಟ, ಹೋಗ್ತೀರಾ ಬರ್ತೀರಾ, ಮಲಯಾಳಂ ಕೇಳ್ತಿದ್ರು. ಏನು ಮಾಡ್ತಿದ್ದೀರಾ, ನಾನು ನಿಮ್ಮನ್ನ ಗಮನಿಸ್ತಾನೆ ಇದ್ದೇನೆ, ಫ್ರೆಂಡ್ ಆಗ್ಬೋದಾ ಅಂತ ಹೇಳಿದೆ. ನಾನು ಹೇಳಿದೆ ನಾನು ಒಂದು ಪಾಸ್ಟ್ರು. ಅಯ್ಯೋ ಪಾಸ್ಟ್ರು ಸ್ವಲ್ಪ ದೂರದಲ್ಲಿ ನಿಂತ್ಕೊಳ್ಳಿ, ನಾನು ಕುಡ್ದಿದ್ದೇನೆ ಅಂತ ಹೇಳಿದರು. ನೀವು ಕುಡ್ದಿದ್ದೀನಿ ಅಂತ ಗೊತ್ತು, ಪರವಾಗಿಲ್ಲ, ಏಸು ನಿಮ್ಮನ್ನು ಸಹ ಪ್ರೀತಿಸ್ತಾರೆ, ಏಸು ನಿಮ್ಮನ್ನು ಪ್ರೀತಿಸ್ತಾರೆ ಅಂತ ಹೇಳಿದೆ. ಪ್ರೀತಿಸ್ತಾರೆ ಅಂತ ಹೇಳಿ ಭಾಳ ಕಿರ್ಚು, ಒಂದೇ ಹಾಳು ಭಾಳವಾಗಿ ಕಿರ್ಚ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಕೇಳಿದೆ ಯಾಕೆ ಅಂತ ಹೇಳಿದೆ. ನನ್ನಂಥ ಪಾಪಿ, ನನ್ನಂಥ ವ್ಯಕ್ತಿಯನ್ನು ಯಾವ ಮನುಷ್ಯರು ಸಹ ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ, ಯಾವ ದೇವರು ಸಹ ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿದೆ ವ್ಯಕ್ತಿಗಳ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬೇರೆ ದೇವರುಗಳ ಬಗ್ಗೆ ಸಹ ಅಷ್ಟು ಗೊತ್ತಿಲ್ಲ, ಆದರೆ ನನಗೆ ನನ್ನ ಯೇಸು ಸ್ವಾಮಿ ಬಗ್ಗೆ ಗೊತ್ತು. ಎಂಥ ವ್ಯಕ್ತಿಯಾಗಿದ್ದರೂ ಸಹ, ಎಂಥ ಕಾರ್ಯಗಳನ್ನು ಮಾಡಿದರೂ ಸಹ ನಿನ್ನನ್ನು ಆತನು ಅಪ್ಪುವಂಥ ವ್ಯಕ್ತಿಯಾಗಿದ್ದಾನೆ. ನೀನು ಆತನ ಅಪ್ಪುವಿಗೆ ಪಾತ್ರಗಳಾಗಿತ್ತು. ಆತನ ಕಣ್ಣುಗಳಲ್ಲಿ ನೀರು ಸುರಿತಾ ಇತ್ತು. ಹೇಳಿದ ಓಕೆ ಚಟ ಎಲ್ಲ ಓಕೆ, ನನಗೆ 4-5 ಜನ ಮೋಸ ಮಾಡಿದ್ದಾರೆ, ಹಾಗಾಗಿ ತುಂಬ ಕುಡಿತೇನೆ, ಮನಸ್ಸು ತುಂಬ ನೋವ್ತಾ ಇದೆ, ಅವನನ್ನು ಕೊಲೆ ಮಾಡಿಬಿಟ್ಟು ಆಮೇಲೆ ನಾನು ಮಾಸ ಅಂತ ಬರ್ತೀನಿ. ನನ್ನಲ್ಲಿ ಸ್ಮೈಲ್ ಮಾಡಿ ಹೇಳಿದೆ ಓಕೆ, ನಾನು ನಿಮಗೋಸ್ಕರ ಪ್ರಾರ್ಥಿಸಲಾ ಅಂತ ಹೇಳಿದೆ. ಅವ್ರು ಹೇಳಿದ್ರು ರಸ್ತೆ ಎಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ಯೇಸು ಸ್ವಾಮಿ ನನ್ನ ಒಳಗೆ ಜೀವಿಸ್ತಿದ್ದಾನೆ, ನೀನು ಪರ್ಮಿಷನ್ ಕೊಡೋದಾದರೆ ನಿನ್ನೊಳಗೂ ಸಹ ಜೀವಿಸ್ತಾನೆ, ನನ್ನೊಳಗಿರೋ ಯೇಸು ನಿನ್ನನ್ನು ಆಶೀರ್ವದಿಸಿ ಬಯಸ್ತಾನೆ, ನಾನು ಪ್ರಾರ್ಥನೆ ಮಾಡಲಾ ಅಂತ ಕೇಳಿದೆ. ಪ್ರಾರ್ಥನೆ ಮಾಡಿ ಅವರ ಹೆದೆ ಮೇಲೆ ಕೈ ಇಟ್ಟು ನನಗೋಸ್ಕರ ಪ್ರಾರ್ಥಿಸಿದ ತಕ್ಷಣ ನಾವು ಬಹಳ ಸಮಾಧಾನವಾಗಿ ಫೀಲ್ ಮಾಡಿದೆ. ಅಲ್ಲಿಂದ ನಾನು ರಿಟರ್ನ್ ಹೋಗಬೇಕು. ಅವ್ರು ಚಟ ಅಂತ ಕರೆದ್ರು. ತಿಳಿದೆ ಏನು ಅಂದರೆ ನಾನು ನಿನ್ನ ಅಪ್ಕೊಳ್ಬೋದಾ, ನನಗಿನ್ನೂ ಒಂದು ಹಗ್ ಕೊಡ್ತೀರಾ ಅಂತ. ನೋಡಿ, ಇಷ್ಟೆಲ್ಲ ಸಂಭಾಷಣೆಯಲ್ಲಿ ಸ್ಯಾಟಿಸ್ಫೈ ಆಗೋದಂತ ಒಂದು ವಿಷಯ ಒಂದು ಹಕ್ಕಿ ಹಾಕೋಯ್ತು. ನೋಡಿ, ಆ ಮನುಷ್ಯ ಕುಡಿತಾರಂತ ಹೇಳಿ ಎಲ್ಲರೂ ದೂರ ಹಾಕಿರ್ಬೋದು, ಒಂದು ರೀತಿಯಾದಂಥ ಟೀಕೆ ಮಾತುಗಳನ್ನು ಮಾತನಾಡಿರ್ಬೋದು. ಒಂದು ವೇಳೆ ನೀವು ಇವನು ಈ ರೀತಿ ಸರಿ ಇಲ್ಲ, ಈ ರೀತಿಯಾದಂಥ ಸ್ತ್ರೀಯರಾಗಿರ್ಬೋದು, ಈ ಸಂಬಂಧ ಸರಿ ಇಲ್ಲ, ಆ ರೀತಿಯಾದ ಅನೇಕರು ಮಾತಾಡಿರ್ಬೋದು, ನಿಮ್ಮನ್ನು ತಿರಸ್ಕಾರ ಮಾಡಿರಬಹುದು, ನಿಮ್ಮನ್ನು ತಳ್ಳಿಟ್ಟಿರ್ಬೋದು. ನಿಮ್ಮ ಒಂದು ಹಂಬಲಿಸುವಿಕೆ ಒಂದು ಅಪ್ಪುವಿಕೆ ಆಗಿರ್ತದೆ. ಪ್ರತಿಯೊಂದು ಮನುಷ್ಯನಿಗೂ ಆತನು ಹಾತೊರೆಯುತ್ತಾನೆ. ನಾನು ಯಾರು ಸ್ವೀಕರಿಸ್ತಾರ, ನಾನು ಪ್ರೀತಿಸ್ತಾರ, ನನ್ನ ಒಂದು ಆಳವಾದ ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಾರೆ ಎನ್ನುವುದಾಗಿ ಹಾತೊರೆಯುವಂಥ ವ್ಯಕ್ತಿಗಳಾಗಿದ್ದಾರೆ. ನಮಗೆ ಹೋಗಿ ಕೊಟ್ಟೆ, ಅವರಿಗೆ ಹೋಗಿ ಒಂದು ಟೈಟ್ ಕೊಟ್ಟೆ, ಭಾಳ ಸಮಾಧಾನವಾಗಿ ಅವರು ಫೀಲ್ ಮಾಡಿದ್ರು. ಹೇಳಿದ್ರು ಚಟ ನಾನು ಚರ್ಚಿಗೆ ಬರ್ತೇನೆ ಅಂತ. ನಿಮ್ಮ ಇಷ್ಟ. ಅನೇಕರು ಅಂದ್ಕೊಳ್ತಾರೆ ಕ್ರೈಸ್ತರು ಮತಾಂತರ ಮಾಡ್ತಾರಂತ. ನಾನು ಅವ್ರನ್ನ ಕರೆದೇ ಇಲ್ಲ. ಅವರೇ ಹೇಳಿದ್ರು ಬರ್ತೀನಲ್ಲ, ಬಾಪ ಹೀಗಿದೆ, ಇಷ್ಟ ಇದ್ದರೆ ಬಾ, ಇಲ್ಲಾಂದರೆ ನೋಡು, ನೀನು ಎಲ್ಲಿದ್ದು ದೇವ್ರು ನೀನು ಪ್ರೀತಿಸ್ತಾನೆ ಅಂತ. ಅವ್ರು ಬಂದಿಲ್ಲ, ಮೇ ಬಿ ಬೇರೆ ಸಭೆಗೆ ಹೋಗಿರ್ಬೋದು, ಗೊತ್ತಿಲ್ಲ. ಆದರೆ ನಾವು ಯೇಸುವಿನ ಪ್ರೀತಿಯನ್ನು ಕೊಡುವಂಥ ವ್ಯಕ್ತಿಗಳು ಅಷ್ಟೇ. ಸೊ ಏನೇ ಇರಲಿ, ಆ ಒಂದು ಹಕ್ಕು ಅವ್ರು ಕೇಳಿದ್ರಲ್ಲ, ಆ ಹಕ್ಕು ಕೊಟ್ಟಾಗ ಹೇಗಿತ್ತು ಗೊತ್ತು, ಭಾಳ ಸಮಾಧಾನವಾಗಿ ಅವ್ರು ಫೀಲ್ ಮಾಡೋರು. ಒಂದು ವೇಳೆ ನೀವು ಏಕಾಂಗಿಯಾಗಿದ್ದೀರಾ, ಸೈಕಾಲಜಿಕಲ್ ಬೆನಿಫಿಟ್ ಅವ್ರು ಹೇಳ್ತಾರೆ, ಏಕಾಂಗಿತನವನ್ನು ಹೋಗಲಾಡಿಸ್ತದೆ ಹಗ್ಗದಾಗಿ. ಅನೇಕರು ಏಕಾಂಗಿಯಾಗಿದ್ದೀರಾ, ಅನೇಕರು ಅಯ್ಯೋ ನಾನು ಸರಿ ಇಲ್ಲ, ನಾನು ಅಪ್ಪನ ಅಪ್ಪನಿಗೆ ಪಾತ್ರನಲ್ಲ, ನನ್ನ ಜೀವಿತದಲ್ಲಿ ಪಾಪ ಇದೆ, ನಾನು ಸರಿಯಲ್ಲ ವ್ಯಕ್ತಿ ಎಂಬುದಾಗಿ ಇರುವಂಥ ಭಾವನೆಗಳಿದೆ. ಯೇಸು ಸ್ವಾಮಿ ಬರುವುದಾದರೆ ಆತ ನಿಮ್ಮನ್ನು ಅಪ್ಪಿ, ನಿಮ್ಮನ್ನು ಮುದ್ದಾಡಿ, ನಿಮ್ಮನ್ನು ಕೊಂಡಾಡುವಂತಹ ದೇವರಾಗಿದ್ದಾನೆ. ಅಷ್ಟಕ್ಕೆ ಮಾತ್ರ ನಿಲ್ಲಿಸೋದಿಲ್ಲ, ಆತ ನಿಮ್ಮನ್ನು ಒಂದು ಕುಟುಂಬಕ್ಕೆ ಕೊಡ್ತಾನೆ. ನೋಡಪ್ಪ, ನನ್ನ ಮಕ್ಕಳು ಇವರೊಂದಿಗೆ ನೀನು ಇರುವುದಾದರೆ ನನ್ನ ಅಪ್ಪುವಿಕೆಯನ್ನು ಪ್ರತಿ ದಿವಸವೂ ನೀನು ಅನುಭವಿಸಬಹುದು ಎಂಬುದಾಗಿ ಒಂದು ಕುಟುಂಬದಲ್ಲಿ ನಿಮ್ಮನ್ನು ಇರಿಸ್ತಾನೆ. ಆ ರೀತಿಯಾಗಿ ಇರಿಸುವಂಥ ಕುಟುಂಬವನ್ನೇ ನಾವು ಸಭೆ ಅಂತ ಕರೀತೇವೆ. ಒಂದು ವೇಳೆ ನೀವು ಯಾವ ರೀತಿಯಾದಂಥ ಕುಟುಂಬದಲ್ಲಿ ಇಲ್ಲದಿರುವುದಾದರೆ ಕೆಳಗಿರುವಂಥ ನಂಬರನ್ನು ಸಂಪರ್ಕಿಸಿರಿ. ನೀವು ಯಾವ್ಯಾವ ವ್ಯಕ್ತಿಯಾಗಿದ್ದರೂ ಸಹ ನಿಮ್ಮನ್ನು ನ್ಯಾಯ ವಿಧಿಸದೆ ನಿಮಗೊಂದು ಸೇಫ್ ಪ್ಲೇಸ್, ನಿಮ್ಮನ್ನು ಪ್ರೀತಿಸಿ ನಿಮಗೆ ನಾವು ಹಕ್ಕನ್ನು ಕೊಡ್ತೇವೆ. ನಾವಿದ್ದೀರಿ ಈ ಹಕ್ಕು ಕೊಡೋಕ್ಕೆ. ಖಂಡಿತವಾಗಲೂ ನಿಮ್ಮನ್ನು ಹಕ್ ಮಾಡ್ತೇವೆ, ನಿಮ್ಮನ್ನು ಪ್ರೀತಿಸ್ತೇವೆ. ಯಾಕೆಂದರೆ ತನ್ನ ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ, ಯೇಸು ಸ್ವಾಮಿಯನ್ನು ಪ್ರೀತಿಸ್ತಾನೆ. ನೀವು ಆತನಿಗೆ ಮಾನ್ಯರಾದವರು, ವಿಶೇಷವಾದಂಥವರು, ಅಪ್ಪನ ಅಪ್ಪುವಿಕೆಗೆ ಅರ್ಹತೆ ಉಳ್ಳಂತಹ ವ್ಯಕ್ತಿಗಳಾಗಿದ್ದೀರಾ. ಆಮೇಲೆ ನನಗೋಸ್ಕರ ಸಣ್ಣ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮುಗಿದ ತಕ್ಷಣ ಹೋಗಬೇಡಿ, ಕೆಲವು ಟಿಪ್ಸ್ ಇದೆ. ಯೇಸುವಿನ ನಾಮದಲ್ಲಿ ನೋಡುವಂಥ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸ್ತೇವೆ. ಈ ಒಂದು ಸಮಯದಲ್ಲಿ ವಿಡಿಯೋ ನೋಡ್ತಿರ್ಬೇಕಾದ್ರೆ ತಂದೆಯ ಪ್ರೀತಿ ಪರಿಶುದ್ಧಾತ್ಮನ ಮೂಲಕ ಹೃದಯಗಳಿಗೆ ಸೂಚಿಸಲ್ಪಡಲಿ. ತಂದೆಯ ಅಪ್ಪುವಿಕೆಯನ್ನು ಅನುಭವಿಸಲಿ.
ಜಸ್ಟ್ ರಿಲ್ಯಾಕ್ಸ್ ಆಗಿ ಕೂತು ತಂದೆ ಅಪ್ಪುವುದನ್ನು ಇಮ್ಯಾಜಿನ್ ಮಾಡಿ ನೋಡಿ. ಆತ ನಿಮ್ಮನ್ನು ಅಪ್ಪುತ್ತಿದ್ದಾನೆ ರೈಟ್ ನಾವು. ಹೃದಯದ ವಿಷಯಗಳು ಸೌಖ್ಯವಾಗ್ತವೆ, ಹೃದಯದ ಗಾಯಗಳನ್ನು ಸೌಖ್ಯ ಮಾಡ್ತಿದ್ದಾನೆ, ಹಾರ್ಟ್ ಇಶ್ಯೂಸ್ನ ಸೌಖ್ಯ ಮಾಡ್ತಿದ್ದಾನೆ, ಮೈಗ್ರೇನ್ ಹೆಡ್ಏಕ್ಸ್ನ ಸೌಖ್ಯ ಮಾಡ್ತಿದ್ದಾನೆ, ಸಂಬಂಧಗಳನ್ನು ಸರಿಪಡಿಸ್ತಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ವರ್ಷಿಪ್ ಯು ಫಾದರ್. ಓ ಹಾಲೆಲೂಯಾ. ನೀವು ಏಕಾಂಗಿ ಅಲ್ಲ, ನಿಮ್ಮೊಂದಿಗೆ ಆತನಿದ್ದಾನೆ, ನಿಮ್ಮೊಂದಿಗೆ ಆತನಿದ್ದಾನೆ, ನಿಮ್ಮನ್ನು ಪ್ರೀತಿಸ್ತಾನೆ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಜೀಸಸ್. ಮಾಶೆ ಬ್ರಾಕಾಲರ ವಾಸೆ ಕೇಳಿಯಾತೆ. ನಿಮ್ಮೊಂದಿಗೆ ಆತನು ಇದ್ದಾನೆ, ನಿಮ್ಮೊಳಗೆ ಆತನು ವಾಸಿಸುತ್ತಾನೆ, ನಿಮ್ಮನ್ನು ಆತನ ಮೇಲೆ ಕೆತ್ತಾನೆ. ಯೇಸುವಿನ ನಾಮದಲ್ಲಿ ಆಮೇಲೆ. ಸಣ್ಣ ಪ್ರಾರ್ಥನೆ ಇರ್ಬೋದು, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಜಸ್ಟ್ ಕೂತ್ಕೊಳ್ಳಿ, ತಂದೆ ನಿಮ್ಮನ್ನು ಎಷ್ಟು ಪ್ರೀತಿಸ್ತಾನೆ ಅಂತ ಇಮ್ಯಾಜಿನ್ ಮಾಡಿ. ಆತನ ಅಪ್ಪುವಿಕೆಯನ್ನು ಜಸ್ಟ್ ಇಮ್ಯಾಜಿನ್ ಮಾಡಿ. ಇಮ್ಯಾಜಿನ್ ಮಾಡಬೇಕಾದ್ರೆ ಆ ಇಮ್ಯಾಜಿನೇಷನ್ನ ಆತನು, ಪರಿಶುದ್ಧ ಆತ್ಮನು ನಿಮ್ಮ ಜೀವಿತದಲ್ಲಿ ನಿಜಗೊಳಿಸ್ತಾನೆ. ಆಮೇಲೆ ಟಿಪ್ಸ್ ಅಂತ ಹೇಳಿದ್ನಲ್ಲ, ವಿಶೇಷವಾಗಿ ಮದುವೆ ಆದವರು ಗಮನವಿಟ್ಟು ಕೇಳಿ. ಗಂಡ ಹೇಳ್ತೀರಾ, ನೀವು ಅಟ್ಲೀಸ್ಟ್ ಒಂದು ದಿವಸಕ್ಕೆ 1 ಸಾರಿ ಅಥವಾ 2 ಸಾರಿ ಹಕ್ ಮಾಡಿ. ಯಾಕೆ ಹೇಳ್ತೀನಂದರೆ, ಕೆಲವು ದಿವಸಗಳ ಹಿಂದೆ ಮದುವೆ ಆದರೆ ಜಗಳ ಬರುತ್ತೆ ರೀ, ಮನುಷ್ಯರೇ ಅಲ್ವಾ. ಆದರೆ ಯಾವ ರೀತಿಯಾಗಿ ಅದನ್ನು ಸಮಾಧಾನ ಮಾಡಿ ಮುಂದೆ ತೆಗೆದುಕೊಂಡು ಹೋಗ್ತೇವೆ, ಅದರ ಮೇಲೆ ನಮ್ಮ ವಿವಾಹ ಜೀವಿತದ ಆರೋಗ್ಯ ಅವಲಂಬಿತವಾಗಿರ್ತದೆ. ಆರಂಭಿಸದಲ್ಲಿ ನಮ್ಮ ಮಗ ಸಣ್ಣವಾಗಿರ್ಬೇಕಾದ್ರೆ, ಜಗಳ ಆಡಬೇಕಾದ್ರೆ ಆತನು ನೋಡಿದ್ವಿ, ಆತನು ಹೆದರ್ಕೊಂಡು ಮೂಲೆಯಲ್ಲಿ ನಿಂತಿದ್ದ. ಆಮೇಲೆ ನಾವು ಸಮಾಧಾನ ಹಾಕಿ ನಾವು ಹಕ್ ಮಾಡಬೇಕಾದ್ರೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಒಬ್ಬರು ಬಂದ ಒಂದೇ ಸಂತೋಷ, ಕುಣಿತಾನೆ, ಸಂತೋಷವಾಗಿ ಫೀಲ್ ಮಾಡ್ತಾನೆ. ಅವಾಗ ನಮ್ಗೆ ಅರ್ಥ ಆಯಿತು, ಇನ್ಮೇಲೆ ನಾವು ಜಗಳ ಆಡೋಲ್ಲ, ಏನೇನಿದ್ರು ಮಾತುಕತೆ ಮಾತಾಡಿ ವಿಷಯಗಳನ್ನು ಬಗೆಹರಿಸ್ಕೊಳ್ತೇವೆ, ಪ್ರೀತಿಸ್ತೇವೆ ಅಂತ ನಿರ್ಧಾರ ತಗೊಂಡು. ಸೈಕಾಲಜಿಗಳು ಏನು ಹೇಳ್ತಾರೆ ಅಂದರೆ, ಮಕ್ಕಳು ಇರುವಂಥ ಸ್ಥಳ ಅಂದರೆ ಮನೆ ಮಕ್ಕಳಿಗೆ ಸುರಕ್ಷಿತವಾದಂಥ ಸ್ಥಳ. ಇಬ್ಬರು ಪ್ರೀತಿಸುವಂಥ ವ್ಯಕ್ತಿಗಳ ಮಧ್ಯದಲ್ಲಿ ಇರಬೇಕಾದ್ರೆ ಸುರಕ್ಷಿತವಾಗಿ ಫೀಲ್ ಮಾಡ್ತಾರೆ, ಸೇಫಾಗಿ ಫೀಲ್ ಮಾಡ್ತಾರೆ. ಜಗಳಾಡುವಂಥ ವ್ಯಕ್ತಿಗಳಾಗಿದ್ದರೆ, ಆರ್ಗ್ಯುಮೆಂಟ್ ಕಿರುಚಿ ಮಾತನಾಡುವಂಥ ವ್ಯಕ್ತಿಯಾಗಿದ್ದರೆ ಅವರು ಭಯವಾಗಿ ಫೀಲ್ ಮಾಡ್ತಾರೆ. ನಾನು ಒಂದು ಸುರಕ್ಷಿತವಾಗಿರುವಂಥ ಸ್ಥಳದಲ್ಲಿ ನಾನಿಲ್ಲ, ನಾನಿರುವಂಥ ಸ್ಥಳ ಭಯವನ್ನು ಹುಟ್ಟಿಸುವಂಥ ಸ್ಥಳ ಎನ್ನುವಂಥ ಭಾವನೆಗೆ ಹೋಗ್ತಾರೆ. ಹಾಗಿರೋದ್ರಿಂದ ಅವರು ಬೆಳೀತಾ 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 ಅನೇಕ ಗಾಯಗಳೊಂದಿಗೆ ಬೆಳೀತಾರೆ. ಕೊನೆಗೊಂದು ಟೀನೇಜ್ ಬರಬೇಕಾದ್ರೆ ಅವ್ರು ಸೇಫ್ ಪ್ಲೇಸನ್ನ ಹುಡ್ಕೊಂಡು ಹೋಗ್ತಾರೆ. ಆ ರೀತಿಯಾದಂತೆ ಬೇಡವಾದಂಥ ಅನೇಕ ವಿಷಯಗಳು ನಡೀತದೆ. ಆದರೆ ನೀವು ಗಂಡ ಹೆಂಡತಿ ನೀವು ಅಧಿಕವಾಗಿ ಪ್ರೀತಿಸೋದಾದರೆ, ಹಕ್ ಮಾಡೋದಾದರೆ, ಅವನ ಪ್ರೀತಿಯನ್ನು ಮಕ್ಕಳ ಮುಂದೆ ವ್ಯಕ್ತಪಡಿಸೋದಾದರೆ ಅವ್ರಿಗೆ ಅದು ಸೇಫ್ ಪ್ಲೇಸ್ ಆಗಿರ್ತದೆ. ಅವ್ರು ಬಹಳ ಸುರಕ್ಷಿತವಾಗಿ ಫೀಲ್ ಮಾಡ್ತಾರೆ. ಮಕ್ಕಳು ದೊಡ್ಡವರಾಗಿಬಿಟ್ಟಿದ್ರೆ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಏನಾಯಿತು ನಿಮ್ಮ ತಂದೆ ತಾಯಿ ಹೊಸದಾಗಿ ಏನೋ ಮಾಡ್ತಿದ್ದಾರೆ ಅಂತಾರೆ. ಬಟ್ ಸಣ್ಣವರಾಗಿರ್ಬೇಕಾದ್ರೆ ಒಂದು 2-3 ಇಯರ್ಸ್ ಮಕ್ಕಳು ಇರಬೇಕಾದ್ರೆ ಮುಂದೆ ಶೋ ಯು ಲವ್ ಆ್ಯಂಡ್ ಅಫೆಕ್ಷನ್, ಅವು ಎಷ್ಟು ರೀತಿಯಾಗಿ ಎಷ್ಟೊಂದು ನೀವು ಪ್ರೀತಿಸ್ತಿರೋದನ್ನು ತೋರಿಸಿ. ಒಂದು ವೇಳೆ ನಮ್ಮ ಸಂಸ್ಕೃತಿ ವಿರುದ್ಧವಾಗಿರ್ಬೋದು, ಆದರೆ ಅದು ಬಹಳ ಪವರ್ಫುಲ್ ರೀ. ನೀವು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸೋದಾದರೆ ಮಗು ಸುರಕ್ಷಿತವಾದ ಸ್ಥಳವಾಗಿ ಭಾವಿಸ್ತದೆ, ಸುರಕ್ಷಿತವಾಗಿ ಅದು ಬೆಳೀತದೆ. ಹಾಗಾಗಿ ಪ್ರಾಕ್ಟೀಸ್ ಮಾಡಿ. ಅಟ್ಲೀಸ್ಟ್ ದಿವಸಕ್ಕೆ 2 ಹಗ್ಗು. ಅಷ್ಟು ಸುಲಭ ಅಲ್ಲ. ನಿಮ್ಮಲ್ಲಿ ಬರುವಂತಹ ಸಣ್ಣ 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 ಜಗಳಗಳನ್ನು ಸರಿ ಮಾಡಿಕೊಂಡಾಗಲೇ ಹಗ್ ಮಾಡೋಕ್ಕೆ ಸಾಧ್ಯ. ಪ್ರೀತಿಸಿ 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 ನೀವು ಬೆಳೆಯಿರಿ, ಒಬ್ಬರನ್ನು ಸಹಿಸ್ಕೊಳ್ರಿ, ನಿಮ್ಮ ಜೀವಿತವನ್ನು ಆನಂದಿಸಿ. ನಾನು ಇನ್ನೊಂದ್ಸತಿ ಹೇಳ್ತೇನೆ, ನಿಮಗೆ ಹಕ್ ಮಾಡುವಂಥ ವ್ಯಕ್ತಿಗಳನ್ನೆಲ್ಲ ಫೀಲ್ ಮಾಡಬೇಡಿ. ನಾವಿದೆ ಹಕ್ ಮಾಡೋಕ್ಕೆ, ನಿಮಗೆ ಹಕ್ ಮಾಡೋ ವ್ಯಕ್ತಿ ಯಾರೂ ಇಲ್ಲ ಅಂತ ನೀವು ಭಾವಿಸೋದಾದರೆ, ಕ್ರಿಸ್ತನಿದ್ದಾನೆ ನಿಜ. ಕ್ರಿಸ್ತ ನಿಮ್ಮನ್ನು ಒಂದು ಕುಟುಂಬದಲ್ಲಿ ಇರ್ತಾನೆ, ಆ ಕುಟುಂಬವೇ ಸಭೆ. ಹಾಗೆ ಯಾವುದಿಲ್ಲ ಅಂದರೆ ಕೆಳಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಮನ್ನು ಸಂಪರ್ಕಿಸ್ತೇವೆ, ನಾವು ನಿಮ್ಮನ್ನು ಪ್ರೀತಿಸ್ತೇವೆ. ಯಾಕೆಂದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ದೇವರ ದೃಷ್ಟಿಯಲ್ಲಿ ನೀವು ಅಮೂಲ್ಯರಾದಂಥವರು, ವಿಶೇಷವಾದಂಥವರು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ಇನ್ನೊಂದು ವೀಡಿಯೋದಲ್ಲಿ ನಾನು